ಇವತ್ ಬೆಳಿಗ್ಗೆ ತುಂಬಾ ಲೇಟ್ ಆಗಿ ಗೊತ್ತಾಯ್ತು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕಾಗಿತ್ತು ಅಂತ. ನಾನಂತೂ ಕಂಪ್ಲೀಟ್ ಆಗಿ ಮರ್ತೇ ಹೋಗಿದ್ದೆ. ರೆಡಿ ಆಗಿ ಬಂದು ಹೊರಗಡೆ ಹೊರಡೋಣ ಅಂತ ಅನ್ಕೊಂಡ್ಬೇಕಾದ್ರೆ ನೋಡ್ದಾಗ ಗೊತ್ತಾಯ್ತು ಕಾರು ತುಂಬಾನೇ ಗಲೀಜಾಗಿದೆ. ಈ ನಡುವೆ ದಿನ ಮಳೆ ಬರ್ತಿರೋದಕ್ಕೆ ಒಂದ್ ಸ್ವಲ್ಪ ದೂರ ಎಲ್ಲಾರು ತಗೊಂಡೋದ್ರು ಸಾಕು, ಫುಲ್ ಗಲೀಜಾಗ್ಬಿಡುತ್ತೆ. ಇನ್ನೇನ್ ಮಾಡಕ್ಕಾಗುತ್ತೆ, ಇವಾಗ ರೆಡಿ ಆದ್ಮೇಲೆ ನಾನೇನ್ ಅದನ್ನ ತೊಳ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಸರಿ ಒಂದಿಷ್ಟು ನೀರಾದ್ರೂ ಹೊಡಿಯೋಣ, ಮೇಲಿರೋ ಧೂಳಾದ್ರೂ ಹೋಗ್ಲಿ ಅಂತ ಅನ್ಬಿಟ್ಟು ಟ್ಯಾಪ್ ಆನ್ ಮಾಡ್ಕೊಂಡು ಒಂದಿಷ್ಟು ನೀರ್ ಹೊಡೆದೆ. ಜಾಸ್ತಿ ಹೊತ್ತೇನ್ ಟೈಮ್ ಹಿಡಿಲಿಲ್ಲ, ಪಟ್ ಅಂತ ಹೊರಟ್ವಿ. ಇವತ್ ನಾವ್ ಹೋಗ್ತಿರೋದು GM ಪಾಳ್ಯಕ್ಕೆ, HL ಹತ್ರ. ನೀವ್ ಯಾವ ಜಾಗದಿಂದ ನನ್ ಬ್ಲಾಗ್ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಇವತ್ತು. ಮ್ಯಾಪ್ಸ್ ಕೂಡ ತೋರಿಸ್ತಾ ಇತ್ತು, ಬರೀ 9 ಕಿಲೋಮೀಟರ್ಗೆ ಆಲ್ಮೋಸ್ಟ್ 40 ನಿಮಿಷ ತೋರಿಸ್ತಾ ಇತ್ತು. ಸುಮ್ನೆ ಹಂಗೆ ಕ್ಯಾಮ್ರಾ ಆನ್ ಮಾಡಿದಾಗ ಗೊತ್ತಾಯ್ತು ಯಾಕೋ ನನ್ನ ಹೇರ್ ಸ್ಟೈಲ್ ನನ್ ಮಾತೆ ಕೇಳ್ತಾ ಇಲ್ಲ, ಜಾಸ್ತಿ ಬೆಳೆದ್ಬಿಟ್ಟಿದೆ ಕೂದಲು ಅಂತ. ಆದಷ್ಟು ಬೇಗ ಹೇರ್ ಕಟ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡೆ. ಬೈ ದಿ ವೇ, GM ಪಾಳ್ಯದಲ್ಲಿ ಇವತ್ತು ಊರಬ್ಬ ನಡೀತಾ ಇದೆ. ಸೊ ನಮ್ಮ ಮಮ್ಮಿ ಫ್ರೆಂಡ್ ಅಲ್ಲಿ ಇದಾರೆ, ಅವ್ರು ಇನ್ವೈಟ್ ಮಾಡಿದ್ರು ನಮ್ನ ಊರಬ್ಬಕ್ಕೆ, ಹಾಗಾಗಿ ಹೋಗ್ತಾ ಇದೀವಿ. ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ಊಟಕ್ಕೆ ಅಂತ ಹೋದ್ವಿ. ಊಟ ಅಂತೂ ಸಿಕ್ಕಾಬಟ್ಟೆ ರುಚಿಯಾಗಿತ್ತು.